ಹಾರ್ಟ್ ಅಟ್ಯಾಕ್ ಅಂತ ನ್ಯೂಸೇ ಕೇಳ್ತಾ ಇದ್ದೀವಿ. ಸೊ ಗೈಸ್ ಸ್ವಲ್ಪ ಹುಷಾರಾಗಿ. ಅಪ್ಪ ಫಸ್ಟ್ ಟೈಮ್ ತೋರಿಸ್ತಾ ಇದೀನಿ ಅನ್ಸ್ಕೊಂತೀನಿ. ಇದು ಟ್ಯಾಗೆ ತೆಗ್ದಿಲ್ಲ, ಹೊಸ ಬಟ್ಟೆ ಹಂಗೆ ಹಾಕೋ ಬಂದ್ಬಿಟ್ಟಿದ್ದೀನಿ. ಹಾಯ್ ಬಾಜು ಮನೆ ಕೊಟ್ಟೆ ನಮ್ಗೆ ಎರಡರಲ್ಲೇ ಇದ್ದಿದ್ದು. ಇಬ್ರು ನಗರಿ ಸ್ವಲ್ಪ. ಇವತ್ತು ಏನು ಸ್ಪೆಷಲು, ಎಲ್ಲಿ ಬಂದಿದ್ದೀವಿ, ಏನು ಕತೆ ಅಂದರೆ ಇದೊಂದೇನಾ? ನಮ್ಮ ಅಕ್ಕ ನಮ್ಮ ದೊಡ್ಡಪ್ಪನ ಬರ್ಡೇಗೆ ಏನೋ ಪ್ಲ್ಯಾನ್ ಮಾಡಿದ್ದಾಳೆ. ಇವತ್ತು ನಮ್ಮ ದೊಡ್ಡಪ್ಪನ ಬರ್ಡೇ, ರಿಟೈರ್ಮೆಂಟ್ ಆಗಿದೆ. ಅದಕ್ಕೆ ಇವತ್ತು ನಾವು ಡೆಕೋರ್ ಮಾಡೋಕ್ಕೆ ಬಂದಿದ್ದೀವಿ. ಎಷ್ಟು ಗಂಟೆಗೆ ಬರ್ತಾರೆಲ್ಲ? ಎಷ್ಟು ಗಂಟೆಗೆ ಸೆಲೆಬ್ರೇಟ್ ಮಾಡ್ತೀಯಾ? ಎಷ್ಟು ಗಂಟೆಗೆ ಸೆಲೆಬ್ರೇಟ್? ಎಲ್ಲ ಬಂದ್ಮೇಲೆ ಮಾಡೋದೇ ಸೆಲೆಬ್ರೇಷನ್. ಏನು ನೋಡಿ ಬರ್ತಾರೋ ಗೊತ್ತಿಲ್ಲ. ಅಡುಗೆಗಳು ಏನು ಮಾಡ್ಸಿದ್ಯಾ? ಅಡುಗೆ ಏನು ಇದಕ್ಕೆ ಬೆಲೆ ಸರ್ ಸ್ಪೆಷಲ್, ಅದೇ ಅಲ್ವಾ ನಮ್ಮ ಫ್ಯಾಮಿಲಿಗೆಲ್ಲ ಇಷ್ಟ. ಇದಕ್ಕಿದ ಬೆಳೆ ಸಾರಾ ಬಂದೈತ ಕಾಳು? ಬಂದಿಲ್ಲ. ಎಲ್ಲಿಂದ ತಂದೆ? ನಿಮ್ಮ ದೊಡ್ಡಪ್ಪ ಎಲ್ಲ ಹುಡ್ಕೊಂಡು ತಂದವ್ರೆ, ಗೊತ್ತಿಲ್ಲ. ರೆಡಿ ಮಾಡಿಸ್ತೇವ್ರ? ಇನ್ನ ಬಂದಿಲ್ಲ ದೊಡ್ಡಪ್ಪ, ಇನ್ನ ಇಲ್ಲ, ತಗೊಂಡ್ಬರ್ತಾರೆ. ನೋಡ್ರಿ ಫಸ್ಟ್ ಟೈಮ್ ತೋರಿಸ್ತಾ ಇದೀನಿ ಅನ್ಸ್ಕೊಂತೀನಿ. ಇದರಲ್ಲಿ ಅಪ್ಪುದು ಫುಲ್ ಫ್ರೇಮು ಕಡೆ ಅಲ್ಲ, ಅಪ್ಪುದು ಅನ್ನೋರ್ದು ಫ್ರೇಮ್ ಇಲ್ಲಿ ಫುಲ್ ಅದೇ ಇರೋದು, ಇನ್ನೇನಿಲ್ಲ. ನಮ್ಮ ಫ್ಯಾಮಿಲಿಲಿ ಯಾರ ಮನೆಗೆ ಹೋದ್ರು ಅಪ್ಪುದು ಅನ್ನೋರ್ದು ಫೋಟೋಸ್ ಜಾಸ್ತಿ ದೊಡ್ಡ ದೊಡ್ಡದಾಗಿರುತ್ತೆ. ಮತ್ತೆ ನಾಯಿ ತಂದಿದ್ದಾರೆ, ರಾಮು ಅಂತ ಇದ್ರದ್ದು ಹೆಸರು. ಅದು ಎಷ್ಟು ರಾಮುಗಳನ್ನ ತಂದ್ಬಿಟ್ಟು ಅದು ಎಷ್ಟು ರಾಮುಗಳನ್ನ ತಂದಿದ್ದಾರೋ ಗೊತ್ತಿಲ್ಲ. 3ನೇವನ 4ನೇವನ? ಮೂರನೇದು. ನೋಡ್ಕೊಂಡ್ಬಿಡಿ ಎಲ್ಲರೂ. ಇದಕ್ಕೆ ಹಾಕ್ತಾಳಿರೋ, ಯೂಟ್ಯೂಬ್ಗೆ ಹಾಕ್ತೀರ? ಯೂಟ್ಯೂಬ್. ಅವ್ನು ರೆಡಿ ಮಾಡ್ತಾ ಇದ್ದಾನೆ. ನನಗೆ ಇವತ್ತಿಂದು ಪೋಸ್ಟಿಂಗಿಗೆ ಎಡಿಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬಿಗೆ. ಅವ್ನು ಮಾಡಲಿ ಫಸ್ಟು, ನಾವು ನಮ್ಮ ಕೆಲಸ ಮುಗಿಸೋಣ. ಇವತ್ತು ನಂಗೆ ಫುಲ್ ರೆಸ್ಟ್, ಫುಲ್ ಸಂದೇಶ ಮಾಡೋದು. ಹೌದು, ಮಾಡಿ ನಾನು ಎಡಿಟ್ ಎಲ್ಲ ಆಯ್ತು, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಬಟ್ ಮಾಡೋ ಅಷ್ಟರಲ್ಲಿ ಇವ್ರ ರಿಲೇಟಿವ್ ಯಾರೋ ತೀರ್ಕೊಂಡ್ಬಿಟ್ಟಿದ್ದಾರಂತೆ. ಎಲ್ಲರೂ ಅವ್ರದ್ದು ಹಾರ್ಟ್ ಅಟ್ಯಾಕ್, ಸಡನ್ ಥಿಂಗ್. ಎಲ್ಲರೂ ಬರೀ ಹಾರ್ಟ್ ಅಟ್ಯಾಕ್ ಅಂತ ನ್ಯೂಸೇ ಕೇಳ್ತಾ ಇದ್ದೀವಿ. ಸೊ ಗೈಸ್ ಸ್ವಲ್ಪ ಹುಷಾರಾಗಿರಿ, ಹೆಲ್ದಿಯಾಗಿರಿ, ಹೆಲ್ದಿ ತಿನ್ನಿ. ನಾವು ಹೇಳ್ತೀವಿ, ನಾವೇ ತಿನ್ನಲ್ಲ. ಬಟ್ ಸೀರಿಯಸ್ ಆಗಿ ಹೆಲ್ತ್ ಕಡೆ ಗಮನ ಕೊಡಿ. ಏನೇನು ಪ್ರಿಕಾಷನ್ಸ್ ತೊಗೊಳ್ಬೇಕು, ಚೆನ್ನಾಗಿರೋರು ಇಲ್ಲದಿರೋರು ಎಲ್ಲರೂ ಪ್ರಿಕಾಷನ್ಸಲ್ಲೇ ಇರಿ. ಆ್ಯಂಡ್ ಹೆಲ್ತ್ ಚೆಕಪ್ ಮಾಡಿಸಿ. ದೊಡ್ಡವ್ರು ಯಾರ್ಯಾರು ಇದ್ದಾರೆ ನಿಮ್ಮ ಮನೇಲಿ ಎಲ್ಲರಿಗೂ ಕರ್ಕೊಂಡೋಗಿ ಜನರಲ್ ಚೆಕಪ್ ಮಾಡಿಸಿ. ಇನ್ನೇನು ಮಾಡಿಸ್ಬೇಕು ಪ್ರಿಕಾಷನ್ನು? ಹಾಂ ಹೇಳು. ಹಾಂ ಏನು ಜೋರಾಗಿ ಹೇಳು, ಅದನ್ನೇ ಒಳ್ಳೇದು ಹೇಳಿದ್ಯಾ? ಪ್ಲೀಸ್ ಆರ್ಗನ್ಸ್ ಡೊನೇಟ್ ಮಾಡಿ, ಬೇರೆಯವ್ರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ದ. ಅದು ನಿಜಾನೇ. ನಂದು ಆಲ್ರೆಡಿ ಹಾಕ್ಬಿಟ್ಟಿದೆ. ಸ್ವೀಟ್ ಕಾರ್ನ್ ತೊಗೊತಾ ಇದ್ದಾನೆ ಅಣ್ಣ. ಸ್ವೀಟ್ ಕಾರ್ನ್ ತಿನ್ಬೇಕಂತ ತುಂಬ ದಿನದ ಬೈಕೆ ಮಾಡ್ಕೊಂಡ್ಬಿಡಿದ್ದ. ಅಲ್ಲಿ ಡೆಕೋರ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಬಂದಿದ್ದೀವಿ ನಾವು. ಸೊ ಮನೆಗೆ ರೆಡಿ ಆಗಿಬಿಟ್ಟು ಮತ್ತೆ ಹೋಗ್ಬೇಕು. ಹಿಂಗೆ ನೋಡ್ತಾವ್ ನೋಡ್ರಿ ಡಾಕು. ಏನಂತ? ಹಾಂ ಯಾವ್ದಕ್ಕೂ ಹಾಕೇ ಇಲ್ಲ. ಕೀ ಕೊಡು, ಮನೆ ಲಾಕ್ ಮಾಡೋದು ಬಿಡ್ವಾ? ಗೈಸ್ ಕೀ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಇದ್ದಾನೆ. ಓಕೆ ರೆಡಿ ಎಲ್ಲ ಆದ್ವಿ, ಮನೆ ಹೊರಡ್ಬೇಕು. 8 ಗಂಟೆ ಆಗೋಯ್ತು. ಮನೆಗೆ ಬಂದು ಸ್ವಲ್ಪ ಕ್ಲೈಂಟ್ ಹತ್ರ ಮಾತಾಡಿ ಹೊರಡೋಷ್ಟು ಲೇಟ್ ಆಗೋಯ್ತು. ಈಗ ಹೊರಡೋಣ. ಡೆಕೋರ್ ಇನ್ನೂ ತೋರಿಸಿಲ್ಲ ನಿಮಗೆ, ಏನಕ್ಕಂದರೆ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ಯಾವುದೋ ಒಂದು ಚಿಕ್ಕ ಗಾಡಿ ಆಂಟಿ ಒದ್ದಾಡ್ತಾ ಇದ್ರು ಗೊತ್ತಾ? ಹಾಂ, ಗುದ್ಬಿಟ್ಟಿದ್ರಾ ನೀವು? ಗುದ್ಬಿಟ್ಟಿದ್ರ ಆಂಟಿಗೆ? ಹೆಲ್ಪ್ ಮಾಡಕ್ಕೆ ಹೋಗಿದ್ರಂತೆ. ನಾನೇನೋ ಆಕ್ಸಿಡೆಂಟ್ ಆಗಿ ಹೋಗಿದೆ, ಅದಕ್ಕೆ ಹಂಗೆ ನಿಂತಿದ್ದಾನೆ ಅಂದ್ಕೊಂಡೆ. ಸ್ವಾತಿ ಹೋಟ್ಲ್ ಹತ್ರ
ರೋಡ್ರಲ್ಲೂ ಕೋತಿ ಚೇಷ್ಟೆ ಮಾಡ್ಕೊಂಡು ಸಿಕ್ಕಾಕೋತಾನೆ ಇವನು ನಮ್ಮ ಕೈಯಲ್ಲಿ. ಓಕೆ, ಅಲ್ಲಿ ಹೋಗಿ ತೋರಿಸ್ತೀನಿ ಹೆಂಗಾಗಿದೆ ಡೆಕೋರ್ ಅಂತ. ಹಾಯ್, ಪೋಸ್ ಕೊಡ್ತವ್ರೆ ಯೂಟ್ಯೂಬ್. ನಾನು ಫೋಟೋನ ತೆಗಿತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇರೋದು. ಅಲ್ಲಿ ನೋಡ್ರಿ ವಜ್ರಮುನಿನೂ ಬಂದಿದ್ದಾರೆ. ಅವನು ಅಪ್ಪ. ಹಾಂ, ಗೊತ್ತಿಲ್ಲ ಅವ್ರಿಗೆ. ಅವರಪ್ಪ. ಯಾಕಪ್ಪ ಅಂಕುತಿದ್ಯಾ ಅಪ್ಪ? ಯಾಕಪ್ಪ ಅಂಕುತಿದ್ಯಾ? ಜಸ್ಟ್ ಕೇಳ್ದೆ ಎಲ್ಲಿ ಅಂತ ಬಂದ್ಬಿಟ್ಲು ನಮ್ಮಕ್ಕ. ಹಾಂ, ಹೋಗ್ಲಿ ತಕ್ಕೋಬೇಕು ಅನ್ಕೊಂಡೆ ಮರ್ತು ಟ್ಯಾಗೆ ತೆಗ್ದಿಲ್ಲ. ಹೊಸ ಬಿಟ್ಟಿದ್ದು ಹಂಗೆ ಹಾಕೋ ಬಂದ್ಬಿಟ್ಟಿದ್ದೀನಿ. ನೀನು ನೋಡ್ಬೇಕು ತಾನೆ ಕಟ್ಟಿದವನು. ಹಾಂ, ನೋಡ್ಬೇಕು ತಾನೆ ಕಟ್ಟಿದ್ದಿ. ಮಾಡ್ತಾ ಇದ್ದೀನಿ ನೋಡಿ. ಏನಮ್ಮ ಟ್ಯಾಗು ರಿಮೂವ್ ಮಾಡಿಲ್ಲ ನೀನು? ಹಾಂ, ಏಯ್ ಅವಳು ಕೊಡ್ತೀನಿ ಕಣೆ, ಬಾರಲಿ ಬಾಯಲಿ ಬಾ, ನಿಂಗೆ ಕೊಡ್ತೀನಿ. ನೀನು ಜಾಸ್ತಿ ಆಯಿತು, ಬಾ ಹೋಗಿ ಡ್ರೆಸ್ ಚೇಂಜ್ ಮಾಡೋಗು. ಬಾ ಹೋಗೋಣ, ಮೇಲೋಗೋಣ, ಬಾ. ಬರ್ತೀಯಾ? ಹಾಂ, ರಾಮು ಹತ್ರ ಹೋಗಿ ಬಾ. ರಾಮು ಹತ್ರ ಆಚೆ ಹೋದವನು. ಹ್ಞೂ, ಹೊಸದು ಹಾಕ್ಕೊಂಡೇ ಇರಲಿಲ್ಲ ನಾನು. ತೆಗ್ದಾ? ಬನ್ರಿ ಮೇಲೋಗೋಣ, ಬನ್ರಿ. ಡೆಕೋರ್ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಬರ್ತೀಯಾ ಮೇಲೆ ತನು? ಓ, ಏನು ಲೈಟು? ತೇಜು ಬರಲಿಲ್ವಾ ಮೇಲೆ? ಓಹೋ, ಇದೆಲ್ಲ ಬೇರೆ ಇಟ್ಬಿಟ್ಟವ್ರೆ. ಇರಿ, ಲೈಟ್ ಆಫ್ ಮಾಡ್ಬಿಟ್ಟವ್ರು. ನಾವು ಚೆಕ್ ಮಾಡಬೇಕಿಲ್ಲಿ. ಯಾವುದೋ ಮೇನ್ ಸ್ವಿಚ್ ಇದೆಯಂತೆ ಹಿಂದ್ಗಡೆ, ಅದು ಆನ್ ಮಾಡಿದ್ರೆ ಎಲ್ಲ ಬರುತ್ತಂತೆ. ಬನ್ರಿ ಮಾಡೋಣ. ನನಗೇನು ಕುಳ್ಳಿಕ್ರು ನಾನು. ಒಂದು ಮಾತ್ರ ಎಲ್ಲ ಇತ್ತು ಮೇಲೆ. ಅಪ್ಪ, ಹೂ ಬಂತು. ಭಯ ಆಯ್ತು ಗುರು. ಇದು ಹಾಕ್ಬೇಕಾ? ಫೈನ್ ಗೈಸ್, ಲುಕ್ ಇಟ್ ದಿಸ್. ಇದೆಲ್ಲ ಇರಲಿಲ್ಲ, ಇದೆಲ್ಲ ನಾವು ಹಾಕಿಲ್ಲ. ಅದು ಬಿಟ್ಟು ಈ ಡೆಕೋರ್ ಮಸ್ತಾಗಿ ಬಂದಿದೆ, ಕ್ಯೂಟಾಗಿ ಸ್ವೀಟಾಗಿ ಬಂದಿದೆ. ಅಲ್ಲಿ ನೋಡ್ರಿ, ಒಂದೊಂದು ನಿಮಿಷಕ್ಕೆ ಒಂದೊಂದು ಬಟ್ಟೆ ಹಾಕ್ಕೊಂತಾರೆ ನಮ್ಮಪ್ಪ. ಅಯ್ಯ ಉಮಾಶ್ರೀ, ಯಾವಾಗ ಬಂದ್ರಿ? ನೀವು ಯಾವಾಗ ಬಂದ್ರತ್ತೆ? ಎಲ್ಲ ಸ್ವಲ್ಪ ಹೊತ್ತು ಹೇಳ್ತಾರೆ. ಹ್ಯಾಪಿ ಬರ್ತ್ಡೇ ನೋಡಪ್ಪ. ಥ್ಯಾಂಕ್ ಯು. ಇದೆಲ್ಲ ತಗೊಂಡಿದ್ದು ಯಾವುದು? ಅದೇ ಇದ್ರಲ್ಲಿ ಕೊಡ್ತೀನಿ ಅಂತ. ನೀನು ಹೇಳು ಹೇಳಿ, ಯಾವ ಲೈಟ್ ಹೇಳ್ದೆ ಅಂತ. ಅವಳು ಇದನ್ನು ಲೈಟ್ ಅನ್ಕೊಂಡು ಈ ಲೈಟ್ ಹಾಕಲ್ಲ. ಪ್ರೊಜೆಕ್ಟರ್ ಕಣೆ ಅದು. ಅಲ್ಲ, ಫಸ್ಟ್ ಅಲ್ಲಿ ಏನಿತ್ತು? ಏನು ಇರಲಿಲ್ಲ ಅಲ್ಲಿ. ಡವ್ ಮಾಡ್ತವಳೆ. ಇವರು ಮಿಸ್ಟರ್ ಮುಸ್ತಫಾ, ಜೂನಿಯರ್ ಮುಸ್ತಫಾ. ಇವರು ಫುಲ್ ಎಲ್ಲ ತಗೊಂಡ್ಬಿಟ್ಟು ಕ್ಯಾಂಡಲ್ ತಂದಿಲ್ಲ ಅಂದ್ಬಿಟ್ಟು ನೋಡ್ರಿ, ದೀಪ ಹಚ್ತವಳಿ. ಸುಮ್ಮನೆ ದೀಪ ಹಚ್ಚಿ, ಪರವಾಗಿಲ್ಲ. ಅದು ಇನ್ನೂ ಕ್ಯಾಂಡು ಉರ್ಬಾರ್ದು, ಇದೇ ಒಳ್ಳೇದು. ಸಿಂಗಲ್ ಹಚ್ಚಿ ಏನಾಗಲ್ಲ, ಉರ್ಬಾರ್ದಪ್ಪ. ಅದೆಲ್ಲ ಇಂಗ್ಲಿಷ್ ಅವ್ರದ್ದು. ತಂದಿಲ್ಲ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಪ್ಲೇಟ್ ಚೇಂಜ್ ಮಾಡ್ತಾವಳೆ. ಅಂತಲ್ಲ ನಿಜವಾಗ್ಲೂ. ಯಾಕಪ್ಪ ಸುಮ್ಮನೆ ಕೂತಿ? ಯಾಕಪ್ಪ ಸುಮ್ಮನೆ ಕೂತಿದ್ಯಾ? ಏನಾದ್ರು ಮಾತಾಡುವ, ಏನಾದ್ರು ಮಾತಾಡಪ್ಪ. ಏನಾದ್ರು ಮಾತಾಡುವ. ತೆಗ್ದಿಲ್ಲ ಅಂದ್ರೆ ಮಾತಾಡ್ತೀನ? ವಿಡಿಯೋ ಇದ್ರೆ ಏನಕ್ಕೆ ಮಾತಾಡೋಲ್ಲ? ನಸೀನು ಕೊಡು.
ಆ ಸಣ್ಣ ಸಣ್ಣ ಕ್ಯಾಂಡ್ ಅವಾಗ ಎಷ್ಟೊಂದು ತಂದಿದ್ರಲ್ಲ ಅದು. ಅಮ್ಮ ಎಲ್ಲ ಎತ್ತಿಸಾಕ್ತು ಅಂತ. ಹಾಕ್ಸಿದೀವಿ ಇನ್ನೆಷ್ಟು ಇರ್ಬೇಕು 2 ಇದ್ರಲ್ಲೇ ಇತ್ತಂತೆ ನೀವು ಕೊಟ್ಟಾಗ ನಮ್ಗೆ 2ರಲ್ಲೇ ಇದ್ದಿತ್ತು 3ರಲ್ಲಿ ಇತ್ತಾ ನೀವು ಕೊಟ್ಟಾಗ 3ರಲ್ಲಿ ಇತ್ತು ಅದೇ 4-5 ಒಂಚೂರು ಕಮ್ಮಿ ಇದಾಯಿತು ಮತ್ತೆ ಫುಲ್ ಮಾಡಿ ನೀವು ನಾವು ಕೊಡ್ಬೇಕು ಸಾಂಗು ಇದೇನೆ ಇದು. ಸ್ಪೀಕರ್ ಹಾಕಿಲ್ವಾ ಎಲ್ಲಿದೆ ಒಳಗಡೆ ಇಳಿಸ್ತಾನೆ ಇಲ್ಲ ಅವಾಗಿಂದ ಏನ್ ಹಿಡಿತಾ ಇದ್ದೀರಾ ನಾನ್ ಸ್ಟಾಪ್ ವಿಡಿಯೋ ಅಷ್ಟೊಂದು ಸ್ಟೋರೇಜ್ ಇರುತ್ತಮ್ಮ ನಿಮ್ದ್ರಲ್ಲಿ ಡಿಲೀಟ್ ಮಾಡೋದು ಫೇಸ್ಬುಕ್ ಡಿಲೀಟ್ ಮಾಡೋದು ಬ್ಲೂಟೂತ್ ಇಬ್ರು ನಗರಿ ಸ್ವಲ್ಪ ಹ್ಯಾಪಿ ರಿಟೈರ್ಮೆಂಟ್ ದೊಡ್ಡಪ್ಪ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಏನು ಸಮಾಚಾರ ಹೇಳ್ಬೇಕು ಏನ್ ಸಮಾಚಾರ ಹೇಳ್ಬೇಕು ಹೇಳ್ಬೇಕು ಅಂದ್ರೆ ಏನು ಸಮಾಚಾರ ಅನ್ನೋದು ಅದೇ ಸಮಾಚಾರ ಹೇಳ್ಬೇಕು ಅನ್ನೋದೇ ಸಮಾಚಾರ. ಇಲ್ಲಿ ನೋಡ್ರಿ ಮುಖಾನೇ ಮುಚ್ತಾ ಇದೀಯಾ ಹಾಕಿರೋ ಶಾಲ್ನ ಮತ್ತೆ ಕದ್ಬಿಟ್ಟು ಹಿಂದೆಯಿಂದ ಮತ್ತೆ ಹಾಕಕ್ ಹೋಗ್ತಾ ಇತ್ತು ಇವತ್ತೆ ನೀನು ಸೇಮ್ ಕಲರ್ ತಂದಿದ್ಯಾತೆ ನೀನು ಹೊಸ ತಂದ ಹೌದಾ ಸೇಮ್ ಕಲರು ಅಲ್ಲಿ ಹಾಕಿದ್ರಲ್ಲ ಏನಾಯ್ತು ಮಡ್ಚಿಟ್ಟಿದ್ಯಾ ತೋರ್ಸು ಬಾ ನೋಡಿ ಹಾಕಿದ್ನ ತಗೊಂಬಂದ್ ಹಾಕ್ತಾಳೆ ಕ್ಲಾಪ್ಸ್ ಕ್ಲಾಪ್ಸ್ ಇವಳು ಯಾಕೆ ಎಲ್ಲಾದ್ರಲ್ಲೂ ಹೋಗ್ತಾಳೆ ಸಿಂಗಲ್ ಯಾವ್ದು ತಪ್ಸ್ಕೊಳಕ್ಕೆ ಬಿಡ್ತಾ ಇಲ್ಲ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ವಜ್ರಮುನಿ ಹಾಯ್ ವಜ್ರಮುನಿ Garnier's Vitamin C Plus Serum. But it's not any serum. It's India's #1 serum. Very good. Garnier Black Tea Serum. Vitamin ನಂಗೂ ಕೊಡ್ರೋ ಕೇಕು ನಿದ್ದೆ ಬರ್ತೈತಾ ನಿದ್ದೆ ಬರ್ತೈತಾ ನಿಂಗೆ ನಾಟಕ ಮಾಡು ಹೋಗ್ಲಿ ಅಂತೆ ಆದ್ಮೇಲೆ ನೋಡ್ರಿ 5 ನಿಮಿಷ ಕೇಕ್ ಕಟ್ ಮಾಡೋದು 1 ಅವರ್ ಹಿಂಗೆ ಕೂತ್ಕೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಅಪ್ಪ ಇನ್ನೊತ್ತು ವಜ್ರಮುನಿ ಅಂತಂದು ಡಿಸ್ಮೆಂಟಲ್ಲೇ ಆಗೋಯ್ತು ಇದೇ ಫಸ್ಟು ಈವೆಂಟ್ ನಾವು ಹಿಂಗಾಕಿ ಹಿಂಗೆ ತೆಗ್ದಿರೋದು 1 ಅವರ್ಗೆ ತಾನೇ 1 ಅವರ್ ಆಯ್ತಾ ಜಾಸ್ತಿ ಆಯ್ತಾ ಜಾಸ್ತಿ ಆಯ್ತು ಬಲೂನು ಮೊನ್ನೆ 1 ವಾರ ಬಿಟ್ಬಿಟ್ಟು ತಂದಿದ್ದೀನಿ ಒಂದಿನದ ಇವೆಂಟ್ ಫೈನಲ್ ಆಗ್ತದೆ ಏಯ್ ಎಣ್ಣೆ ಬಾಟ್ಲ್ ಎತ್ಕೊಂಡು ಹೋಗ್ತಾವಳಿ ಇವಳು ಎಣ್ಣೆ ಬಾಟ್ಲು ಕಳ್ಳಿ ಈ ಕಡೆ ಬಾ ನೋಡ್ರಿ ಕಳ್ಳಿ ಇಲ್ಲಿ ಜೇಡಿ ಬಾಟ್ಲ್ ಎತ್ಕೊಂಡು ಹೋಗ್ತಾ ಇದ್ದಲ್ಲ ಇವಳು ಫೋನು ಬೇಡಲ್ಲ ಹ್ಞೂ ಬೇಡ ಬಿಡು ನನ್ನ ಫೋನಲ್ಲ ಎತ್ಕೊಳ್ರಿ
ಏನೋ ಮಾತುಗಳಾಡ್ತವ್ರು ನೋಡ್ರಿ ಇಲ್ಲಿ ನಿಂತ್ಕೊಂಡು. ಹಾಯ್. ಇವಾಗೆಲ್ಲ ಬೀದಿಗೆ ಇಟ್ಕೊಂಡು ಬೀದಿಗೆ ಇವಾಗ ಬ್ಯಾನರ್ಗಳು ಹೊಡಿತಾನೆ, ಮರದ ಪಟ್ಟಿ ಹಾಕ್ಬೋದು. ನೋಡಿ ನೀವು ತಾನೇ ಮೇಲಿದ್ಲು ನನ್ನ ಜೊತೆ ಕರಿಯಕ್ಕೆ ಅಂತ ಬಂದಾಗಲೇ ಸ್ಟಾರ್ಟೇ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇದ್ಕಿದ್ ಬೆಳೆ ಸರ್ ಸ್ಪೆಷಲ್ ಮಾಡಿದ್ದಾರೆ ಮುದ್ದೆ. ಯೂಟ್ಯೂಬ್ ನಮ್ಮ ದೊಡ್ಡಮ್ಮ ಮಾಡಿದ್ದು ಸಾಂಬಾರು. ನನ್ನ ಹತ್ರ ಹೇಳ್ಸ್ಕೊಂಡು ಹೆಂಗಾಕ್ಬೇಕು ಏನೋ ಎಲ್ಲ ನನ್ನ ಹತ್ರ ಹೇಳ್ಸ್ಕೊಂಡಿರೋದವಪ್ಪ. ಈಗ ನಮ್ಮ ದೊಡ್ಡಪ್ಪಂಗೆ ಹೆಂಗ್ ಸ್ಟೇಟಸ್ ಹಾಕೋದು ಅಂತ ಹೇಳ್ಕೊಡ್ತಾವ್ರೆ. ಹಿಸ್ ಟ್ಯೂಟ್ರಿಂಗ್ ಹಿಮ್. ಎಲ್ಲ ಫುಲ್ ಟಿವಿ ತಗೊಳಕ್ ಪ್ಲಾನ್ ಮಾಡ್ತಾ ಇದ್ದಾರೆ ನೋಡ್ರಿ. ಈ ಬಾರಿ ಕಡೆ ನಿನ್ನ ಮಗ್ಳದ್ದು ಹೇಳ್ತೀನಿ ನೋಡ್ರಿ. ಜೇಡಿ ಬಾಟ್ಲ್ ಎತ್ಕೊಂಡು ಹೋಗ್ತಿದ್ದಾಳೆ. ಆ ಜೇಡಿ ಬಾಟ್ಲ್ ಅಷ್ಟು ಉದ್ದ ಇಲ್ಲ ಅವಳು, ಅಷ್ಟು ಉದ್ದನೂ ಇಲ್ಲ ದಪ್ಪನೂ ಇಲ್ಲ. ಒರಿಜಿನಲ್ ಹೇಳ್ತೀನಿ, ನಾನು ಡೂಪ್ಲಿಕೇಟ್ ಹೇಳ್ತಾ ಇದ್ದೀನಿ. ಇದಕ್ಕೆ ಹೇಳ್ತಾ ಇರೋದು. ನಿಲ್ಸ್ಕೋ, ಪಕ್ಕದಲ್ಲಿ ನಿಲ್ಸ್ಕೋ. ಅವಳು ಈಲ್ಸ್ ಹಾಕೊಂಡು ನೋಡ್ಬಿಡು ಇಷ್ಟಿದ್ದಾರೆ. ಬಾಯ್ ಕೋಷ್ಟಿ ಕುಡಿ ಕುಡಿ ಅಪ್ಪ. ಬಾಯ್ ಬಾಯ್. ನೀವು ಹೋಗಲ್ವಾ ಮನೆಗೆ? ಇಲ್ಲೇ ಇರ್ತೀರಾ? ಬಾಯ್. ನಾನು ನಮ್ಮನೆಗೆ ಹೋಗ್ತೀನಿ. ನಮ್ಮನೆಗೆ ಅಪ್ಪ, ನಮ್ಮನೆಗೆ ಹೋಗ್ತೀನಿ. ನಾನು ನಮ್ಮನೆಗೆ ಹೋಗ್ತೀನಿ. ನನ್ನ ಗಂಡನ ಮನೆಗೆ ಹೋಗ್ತೀನಪ್ಪ. ಅಪ್ಪ ಬಾಯ್ ಮಾಮ. ಮಾಮ ಆಗ್ಲೇ ನಿದ್ದೆ ಹೋಗ್ತಾರು ಒಂದ್ ರೌಂಡ್ ಕೂತ್ಕೊಂಡೆ. ಬಾಯ್ ಬಾಯ್ ಉಮಾಶ್ರೀ. ಬಾಯ್ 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 ಬಾಯ್. ಬಾಯ್ ರಾಮು. ಬಾಯ್ ಮಮ್ಮಿ. ಲೇಟ್ 11 ಆಯಿತು. ಇವಾಗ ಮನೆಗೆ ಹೊರಟಿದ್ದೀವಿ. ಸಂದೇಶ್ ಇಲ್ಲೆಲ್ಲಾದ್ರೂ ನಂಗೆ ಐಸ್ ಕ್ರೀಮ್ ಕೊಡಿಸ್ತಾನಂತೆ. ಅಲ್ಲಿ ಇಲ್ಲಿ ಮೋರಿ ಹರಿಯುತ್ತೆ ಬರುತ್ತೆ ಅಲ್ಲಿ ಪೈನಾಪಲ್ ಫ್ಲೇವರ್ ಐಸ್ ಕ್ರೀಮ್.